ಹೇಗೆ ಬಂದಿದೆ ಏನು ಅಂತ ನೋಡೋಣವಾ ನೋಡೋಣವಾ. ನೀನು ಕ್ಯಾಮ್ರಾ ಅಳ್ಳಾಡ್ಸಿದ್ರೆ ಮಗನೇ ಹೆಂಗೆ ಹೊಡಿತೀನಿ ಗೊತ್ತಾ. ಬೀಳ್ತೀಗ ಫೋನ್ ಬೀಳ್ತೀಗ ಬಿತ್ತು. ಇವನು ಬಿಡಲ್ಲ ಫ್ರೆಂಡ್ಸ್ ವಿಡಿಯೋ ಶೂಟ್ ಮಾಡಕ್ಕೆ. ನನ್ನ ಮಕ್ಕಳೇ ಎಲ್ಲ ವೈರಿ, ಇವನು ವೈರಿ ಆಗಿಬಿಟ್ಟವನೆ. ವಿಡಿಯೋ ಶೂಟ್ ಮಾಡೋಕ್ಕೆ ಬಿಡಲ್ಲ ಅಂತಾನೆ ನೋಡ್ರಿ. ಏನು ಗೊತ್ತಿಲ್ವೇನೋ ಅನ್ನಂಗೆ ತಾನೆ ಮಳ್ಳಂಗೆ ಹೆಂಗೆ ಕೂತವನೆ. ಅಮ್ಮ ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತು ತಾನೆ ಮಗನ, ಗೊತ್ತಿಲ್ಲ. ಸೈಲೆಂಟಾಗಿರ್ಬೇಕಾ ಬೇಡ. ನೀನೇನಾದರೂ ಅನ್ಕೋ, ನಾನು ಮಾಡಿದ್ದೆ ಮಾಡ್ತೀನಿ ಅನ್ಕೋತಾನೆ ಮನಸ್ಸಲ್ಲಿ. ಈಗ ಬನ್ನಿ ಫ್ರೆಂಡ್ಸ್, ನಮ್ಮದು ಅನ್ಬಾಕ್ಸ್ ಮಾಡೋಣ. ಇದು ನಾನು ಸುಮಾರು ಐಟಮ್ಸು ಈಸಿಟ್ಟಿದ್ದೀನಿ ಫ್ರೆಂಡ್ಸ್. ನಾವು ಮನೆ ಚೇಂಜ್ ಮಾಡ್ತೀವಿ, ಹೊಸ ಮನೆಗೆ ಹೋಗ್ತೀವಿ, ಹೊಸ ಮನೆಯಲ್ಲಿ ಡೆಕೋರೇಷನ್ ಮಾಡಬೇಕು, ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಅಂತೇಳ್ಬಿಟ್ಟು ತುಂಬ ಆಸೆಯಿಂದ ಏನೇನೋ ಈಸಿಟ್ಟಿದ್ದೀನಿ. ಆದರೆ ಹೇಳಬೇಕು ಅಂದರೆ ನಮ್ಗೆ ಈ ಮನೆ ಬಿಟ್ಕೊಡ್ತಾರೇ ಇಲ್ಲ, ನಮಗೆ ಮನೆ ಖಾಲಿ ಮಾಡೋಕ್ಕೆ. ಇಲ್ಲಿ ನೋಡಿ ಏನು ಈಸಿದ್ದೀನಿ ಅಂತ. ಮತ್ತೀಗ ಫೋನ್ ಬೀಳುತ್ತೆ ಕಂದ. ಕೀ ಪಂಚ್, ಕೀಗಳನ್ನ ತಗ್ಲಾಕುವಂಥದ್ದು. ಬೈ 1 get 1 ಇಸ್ಕೊಂಡೆ. 120 rupees. ನಾನು ಇದನ್ನು ಯಾವುದೋ ಪ್ಯಾಕ್ ಎಲ್ಲ ಬಿಚ್ಚಕ್ಕೆ ಹೋಗಲ್ಲ. ಓಕೆ, ನಾನು ಹಂಗೆ ತೋರಿಸ್ತೀನಿ ನೋಡಿ ಹೇಗಿದೆ ಏನು ಅಂತೇಳ್ತು. ಸ್ವೀಟ್ ಹೋಮ್ ರೂಮಲ್ಲೊಂದು ಹಾಕೊಳ್ಳೋದು, ಹಾಲಲ್ಲೊಂದು ಹಾಕೊಳ್ಳೋದು. ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್, ನಂಗೆ ಇಷ್ಟ ಆಯಿತು. 120 rupeesಗೆ ವರ್ತ್. ಚೆನ್ನಾಗೈತೆ ಮಗನೇ. ಕಂದಮ್ಮ ಚೆನ್ನಾಗೈತೆ ಹೇಳಕ್ಕಂದಮ್ಮ. ಅವನು ಅಂತವನು. ಓಕೆನಾ ಫ್ರೆಂಡ್ಸ್, ಇದು ಏನಿದು ಮನೆಯಲ್ಲಿ ಕೀಸು ಇರ್ತಾವಲ್ಲ, ಗಾಡಿ ಕೀ, ಮನೆ ಕೀ, ಆ ಥರದ್ದೆಲ್ಲ ಇರುತ್ತಲ್ವ, ಅದನ್ನು ತಗ್ಲಾಕೊಳ್ಳೋದಕ್ಕೆ ಅಂತ ಸ್ಟ್ಯಾಂಡು. ಇದ್ರ ಯಾಕೆಲ್ಲ ಬಿಚ್ಚಿಬಿಟ್ರೆ ಆಮೇಲೆ ಹಾಳಾಗೋಗ್ಬಿಡುತ್ತೆ, ಅದಕ್ಕೆ ಬೇಡ. ಹೊಸ ಮನೆಗೆ ಹೋಗ್ತೀವಲ್ವ, ಆವಾಗ ಹೊಸ ಮನೆಗೆಲ್ಲ ಆಲ್ ಸೆಟ್ ಮಾಡ್ತೀನಲ್ವ, ಆವಾಗ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಏನೇನು ಇಸ್ಕೊಂಡಿದ್ದೀನಿ ಅಂತ. ಓಕೆನಾ, ಚೆನ್ನಾಗಿದೆಯಾ ನೋಡ್ಬಿಟ್ಟು ಹೇಳಿ. ಕೀ ತಗ್ಲಾಕುವಂತಹ ಸ್ಟ್ಯಾಂಡ್ 120 rupees. ಮತ್ತೆ ಬೀಳತ್ತೆ ಕಂದಮ್ಮ. ಇನ್ನೂ ಒಂದು ಬರಬೇಕು ಫ್ರೆಂಡ್ಸ್, ನನ್ನ ಮಗನ ಬರ್ತಡೇದು. ಅದು ಬಂದೇ ಇಲ್ಲ. ಬರುತ್ತೆ ಅಂದ್ಕೊಂಡು ಆರ್ಡ್ರ್ ಮಾಡಿದ್ರೆ ನಾಳೆ ನನ್ನ ಮಗನ ಬರ್ತಡೇ. ಅವನ ಬರ್ತಡೇಗೆ ಡೆಕೋರೇಷನ್ ಐಟಮ್ ಬುಕ್ ಮಾಡಿದ್ದೆ, ಅದು ಬರುತ್ತೆ ಅಂದ್ಕೊಂಡ್ರೆ ಇದು ಬಂದಿದೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಈಗ ಬನ್ನಿ ಎತ್ತಿಟ್ಬಿಡೋಣ. ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗುವೆ.